ಸರ್, ಅದು ಕೇವಲ ಒಂದು ತಪ್ಪು. ನಾನು ಆ ಹೆಚ್ಚುವರಿ ಸೊನ್ನೆಯನ್ನು ಸೇರಿಸಲು ಉದ್ದೇಶಿಸಿರಲಿಲ್ಲ. ತಪ್ಪೇ. ಈ ಸ್ಲೈಡ್ 1.5 ಬದಲು 15 ಕೋಟಿ ಎಂದು ತೋರಿಸ್ತಿದೆ. ಒಲವೇ ಸಿಂಧೂರ ಪಾರ್ಟ್ 5 ತಪ್ಪು ತಿಳುವಳಿಕೆ. ನಮಸ್ಕಾರ ಸ್ನೇಹಿತರೆ, ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ಗೆ ಪ್ರೀತಿಯ ಆಧಾರದ ಸ್ವಾಗತ. ಒಲವೇ ಸಿಂಧೂರ ಪಾರ್ಟ್ 5 ತಪ್ಪು ತಿಳುವಳಿಕೆ. ಇಂದಿನ ಭಾಗದಲ್ಲಿ ನಾವು ನೋಡಿದ್ವಿ ಅಲ್ವಾ, ಆರ್ಯನ್ ತನ್ನ ಮೊದಲ ಪ್ರೇಮದ ಉಡುಗೊರೆಯನ್ನು ಸಿಂಧೂರಾಗೆ ಕೊಟ್ಟಿದ್ದ. ಎಲ್ಲವೂ ಒಂದು ರೀತಿ ಚೆನ್ನಾಗೇ ಹೋಗುತ್ತಿತ್ತು. ಆದರೆ ಇಂದು ಅವರ ಪ್ರೀತಿಗೆ ಮೊದಲ ದೊಡ್ಡ ಪರೀಕ್ಷೆ ಎದುರಾಗಿದೆ. ಅದೇನೆಂದು ತಿಳಿಯೋಣ. ಒಂದು ಸಣ್ಣ ತಪ್ಪು, ಒಂದು ದೊಡ್ಡ ಜಗಳ ಮತ್ತು ಒಂದು ರಿಸೈನ್ ಲೆಟರ್. ಇಂದು ಕಥೆಯಲ್ಲಿ ಕಣ್ಣೀರು ಖಂಡಿತ ಬರುತ್ತೆ. ತಯಾರಾಗಿ ಶುರು ಮಾಡೋಣ ಬನ್ನಿ ಕಥೆಯನ್ನು. ವರ್ಧನ್ ಟೆಕ್ ಕಂಪನಿಯ ಇತಿಹಾಸದಲ್ಲಿ ಅತಿ ದೊಡ್ಡ ಡೀಲ್. ಮೆಹ್ತಾ ಗ್ರೂಪ್ ಜೊತೆ 1.5 ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನ ಸಂಪೂರ್ಣ ಜವಾಬ್ದಾರಿಯನ್ನು ಆರ್ಯನ್ ಸಿಂಧೂರಿಗೆ ಕೊಟ್ಟಿದ್ದ. ಇದು ಅವಳ ಮೇಲಿರುವ ನಂಬಿಕೆಯಾಗಿತ್ತು ಅವನಿಗೆ. ಸಿಂಧೂರ 3 ರಾತ್ರಿ ನಿದ್ದೆ ಮಾಡದೆ ಪ್ರೆಸೆಂಟೇಷನ್ ರೆಡಿ ಮಾಡಿದ್ದಳು. 1-2 ಸ್ಲೈಡ್ಗಳು, ಪ್ರತಿಯೊಂದು ಡೇಟಾ ಅವಳ ಜೊತೆ ಕಲೆಕ್ಟ್ ಮಾಡಿದ್ದು. ಮೀಟಿಂಗ್ ದಿನ ಕಾನ್ಫರೆನ್ಸ್ ಹಾಲ್ನಲ್ಲಿ ಮೆಹ್ತಾ ಗ್ರೂಪ್ನ 5 ಜನ, ಆರ್ಯನ್, ರೋಹನ್ ಮತ್ತು ಸಿಂಧೂರ. ಸಿಂಧೂರ ಪ್ರೆಸೆಂಟೇಷನ್ ಶುರು ಮಾಡಿದಳು. ಮೊದಲ 30 ನಿಮಿಷ ಎಲ್ಲವೂ ಸೂಪರ್ ಆಗಿ ನೋಯಿತು. ಮೆಹ್ತಾ ಸರ್ಗೆ ತುಂಬ ಇಷ್ಟ ಆಯಿತು ಅವಳ ಕೊಟ್ಟ ಪ್ರೆಸೆಂಟೇಷನ್. ಆದರೆ 45ನೇ ಸ್ಲೈಡ್ನಲ್ಲಿ ಒಂದು ದೊಡ್ಡ ತಪ್ಪು. ಅಲ್ಲಿ ಬಜೆಟ್ ಅಮೌಂಟ್ 1.5 ಕೋಟಿ ಎಂದು ಇರಬೇಕಿತ್ತು. ಆದರೆ ಟೈಪಿಂಗ್ ಮಿಸ್ಟೇಕ್ನಿಂದ 15 ಕೋಟಿ ಎಂದು ಆಗಿತ್ತು. ಮೆಹ್ತಾ ಸರ್ಗೆ ಜೋರಾಗಿ, ವಾಟ್ ಈಸ್ ದಿಸ್, 15 crores? ಆರ್ ಯು ಗೈಸ್ ಜೋಕಿಂಗ್ ವಿತ್ ಯೂಸ್ ಎಂದು ಕೂಗಿದರು. ಇಡೀ ಹಾಲ್ನಲ್ಲಿ ಮೌನ. ಸಿಂಧೂರಿಗೆ ಕೈಕಾಲು ನಡುಗಲು ಶುರುವಾಯಿತು. ಸಾರಿ ಸರ್, ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ದಯವಿಟ್ಟು ನಾನು ಕ್ಷಮಿಸಿಬಿಡಿ. ಆದರೆ ಆರ್ಯನ್ಗೆ ವಿಪರೀತ ಕೋಪ ಬಂದಿತ್ತು. ಅವನಿಗೆ ಕೋಪ ಬಂದಿದ್ದು ತಪ್ಪಿನ ಮೇಲೆ ಅಲ್ಲ, ಕ್ಲೈಂಟ್ ಮುಂದೆ ತನ್ನ ಕಂಪನಿಯ ಹೆಸರು ಹಾಳಾಗುತ್ತಿತ್ತು. ಮತ್ತು ಆ ಕೋಪದಲ್ಲಿ ಅವನು ಏನು ಮಾಡುತ್ತಿದ್ದಾನೆ ಎಂದು ಅವನಿಗೆ ಗೊತ್ತೇ ಆಗಲಿಲ್ಲ. ಮಿಸ್ ಸಿಂಧೂರ, ವಾಟ್ ಕೈಂಡ್ ಆಫ್ ಇಂಪ್ರೆಸಿಬಲ್ ಬಿಹೇವಿಯರ್ ಇಸ್ ದಿಸ್? ನಾನು ನಿನಗೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ನಿನ್ನಿಂದ ಇಂತಹ ಚೈಲ್ಡಿಶ್ ಮಿಸ್ಟೇಕ್? ನಾನು ನಿರೀಕ್ಷೆ ಮಾಡಲಿಲ್ಲ. ನಿನಗೆ ಆ ಪ್ರಾಜೆಕ್ಟ್ನ ಇಂಪಾರ್ಟೆನ್ಸ್ ಗೊತ್ತಿದೆಯಾ ನಿನಗೆ? ಅವನು ಎಲ್ಲರ ಮುಂದೆ, ಅದರಲ್ಲೂ ರೋಹನ್ ಮುಂದೆ ಅವನು ಅವಮಾನ ಮಾಡಿಬಿಟ್ಟ. ಸಿಂಧೂರ ತಲೆ ತಗ್ಗಿಸಿದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಎಲ್ಲರ ಮುಂದೆ ಅಳಬಾರದು ಎಂದು ತಡೆದುಕೊಂಡಳು. ಆರ್ಯನ್ ತಕ್ಷಣ ಪರಿಸ್ಥಿತಿಯನ್ನು ನಿಭಾಯಿಸಿ, ಸಾರಿ ಮಿಸ್ಟರ್ ಮೆಹ್ತಾ, ದಿಸ್ ವಾಸ್ ಮೈ ಫೈನಲ್ ಚೆಕಿಂಗ್ ಮಿಸ್ಟೇಕ್, ನಾಟ್ ಯರ್ ಆಕ್ಚುಲಿ ಅಮೌಂಟ್ 1 crore, ಓನ್ಲಿ ಗೇಸ್ 10 minutes ಎಂದು ಹೇಳಿ ಡೀಲ್ ಉಳಿಸಿಕೊಂಡ ಮೆಹ್ತಾ ಗ್ರೂಪ್. ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಸಿಂಧೂರಳ ಪರವಾಗಿಲ್ಲ ಎಂದರು. ಆದರೆ ಸಿಂಧೂರ ನೇರವಾಗಿ ತನ್ನ ಡೆಸ್ಕ್ಗೆ ಹೋಗಿ ಒಂದು ಬಿಳಿ ಪೇಪರ್ ತೆಗೆದುಕೊಂಡು ಬರೆಯಲು ಶುರು ಮಾಡಿದಳು. ರಿಸರ್ವೇಷನ್ ಲೆಟರ್. ಅದನ್ನು ತೆಗೆದುಕೊಂಡು ಆರ್ಯನ್ ಕ್ಯಾಬಿನ್ಗೆ ಹೋದಳು. ಆರ್ಯನ್ ಇನ್ನು ಕೋಪದಲ್ಲೇ ಇದ್ದ. ಸರ್, ನಾನು ಈ ಕೆಲಸ ಲಾಯಕ್ಕಿಲ್ಲ. ನನ್ನಿಂದ ನಿಮ್ಮ ಕಂಪನಿಗೆ ತುಂಬ ನಷ್ಟವಾಗಬಾರ್ದು. ಇದು ನನ್ನ ರಿಸೈನ್ ಲೆಟರ್, ದಯವಿಟ್ಟು ಒಪ್ಪಿಸಿಕೊಳ್ಳಿ. ಆರ್ಯನ್ ಶಾಕ್ನಲ್ಲಿ ಎದ್ದು ನಿಂತು, ಸಿಂಧೂರ, ನಾನು ಇಲ್ಲ ಸರ್, ನೀವು ಸರಿಯಾಗಿ ಹೇಳಿದ್ರಿ, ನಾನು ಇರ್ಸನಬಲ್, ನಾನು ಹೋಗ್ತೀನಿ, ದಯವಿಟ್ಟು ನನ್ನ ಬಿಟ್ಟುಬಿಡಿ. ಅವಳು ಲೆಟರ್ ಅನ್ನು ಮೇಜಿನ ಮೇಲೆ ಇಟ್ಟು ತನ್ನ ಬ್ಯಾಗ್ ತೆಗೆದುಕೊಂಡು ಆಫೀಸ್ನಿಂದ ಹೊರಗೆ ಓಡಿದಳು. ಹೊರಗೆ ಜೋರಾಗಿ ಮಳೆ ಶುರುವಾಗಿತ್ತು. ಆದರೂ ಅವಳು ನಿಲ್ಲಲಿಲ್ಲ. ಆರ್ಯನ್ ಆ ಲೆಟರ್ ಅನ್ನು ಕೈಯಲ್ಲಿ ಹಿಡಿದು ನಿಂತು ಬಿಟ್ಟ. ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಅವನ ಕ್ಲೈಂಟ್ ಮುಂದೆ ಅವನು ಸಪೋರ್ಟ್ ಮಾಡಬೇಕಿತ್ತು, ಭಯಬಾರದಿತ್ತು. ಆ ರಾತ್ರಿ 9 ಗಂಟೆ. ಸಿಂಧೂರ ತನ್ನ ರೂಮ್ನಲ್ಲಿ ಅಳುತ್ತಾ ಕುಳಿತಿದ್ದಳು. ಅವಳ ಫೋನ್ ರಿಂಗ್ ಆಯಿತು. ಆರ್ಯನ್ ಮಾಡಿದ್ದ. ಅವಳು ಕಟ್ ಮಾಡಿದಳು, ಮತ್ತೆ ಮಾಡಿದ, ಮತ್ತೆ ಕಟ್ ಮಾಡಿದಳು 15 ಬಾರಿ. 10 ಗಂಟೆಗೆ ಅವಳ ಮನೆಯ ಕೆಳಗಿನಿಂದ ಹಾರನ್ ಸದ್ದು. ಬಾಲ್ಕನಿಯಿಂದ ನೋಡಿದರೆ ಮನೆಯಲ್ಲಿ ಎದ್ದುಕೊಂಡು ನಿಂತಿದ್ದ ಆರ್ಯನ್. ಕಾರಿನಿಂದ ಇಳಿದು ಮೇಲೆ ನೋಡುತ್ತಿದ್ದ. ಸಿಂಧೂರ ಕೆಳಗೆ ಹೋಗಲಿಲ್ಲ. ಆದರೆ ಆರ್ಯನ್ ಹೋಗಲೂ ಇಲ್ಲ. 1 ಗಂಟೆ, 2 ಗಂಟೆ ಮಳೆಯಲ್ಲಿ ಹಾಗೆಯೇ ನಿಂತಿದ್ದ. ಕೊನೆಗೆ 12 ಗಂಟೆಗೆ ಸಿಂಧೂರಿಗೆ ತಡೆಯಲಾಗಲಿಲ್ಲ. ಒಂದು ಛತ್ರಿ ಹಿಡಿದು ಕೆಳಗೆ ಓಡಿದಳು. ನೀವು ಯಾಕೆ ಇಲ್ಲಿ ನಿಂತಿದ್ದೀರಾ ಸರ್? ದಯವಿಟ್ಟು ಹೋಗಿ, ನಿಮಗೆ ಶೀತ ಆದರೆ ಕಷ್ಟ, ದಯವಿಟ್ಟು ಇಲ್ಲಿಂದ ಹೋಗಿಬಿಡಿ ಅಂದಳು. ಆರ್ಯನ್ ಅವಳ ಹತ್ತಿರ ಬಂದು ಮನೆಯಲ್ಲಿ ನಡೆದುಕೊಂಡೆ. ನೀನು ಬರೋವರೆಗೂ ನಾನು ಹೋಗಲ್ಲ ಸಿಂಧೂರ, ನಿನ್ನಿಂದ ತಪ್ಪಾಯಿತು. ನಾನು ಎಲ್ಲರ ಮುಂದೆ ನಿನ್ನನ್ನು ಭಯಬಾರಿತ್ತು. ನೀನು ಇರ್ಸಬಲ್ ಅಲ್ಲ ತಾನೇ? ನಾನೇ ನಿನ್ನನ್ನು ಪ್ರೀತಿಸ್ತಾ ನಿನ್ನ ಮೇಲೆ ಕೋಪ ಮಾಡಿಕೊಂಡೆ. ಐ ಆಮ್ ಸಾರಿ.
ಸಿಂಧೂರ ಅಳುತ್ತಾಳೆ ನಕ್ಕಳು. ಈಗಲೂ ಬಾಸ್ತರನ್ನೇ ಮಾತಾಡ್ತೀರಾ? ಓಹ್, ಎಂತಹ ಭಾವನಾತ್ಮಕ ಕ್ಷಣ ಸ್ನೇಹಿತರೆ. ಆರ್ಯನ್ ಮನೆಯಲ್ಲಿ ನಿಂತಿದ್ದು ನಿಮಗೆ ಇಷ್ಟವಾಯಿತಾ? ಸಿಂಧೂರ ಅವನನ್ನು ಕ್ಷಮಿಸುತ್ತಾಳಾ? ಅವಳ ಪ್ರೀತಿ ಉಳಿಯುತ್ತಾ? ಇದೆಲ್ಲದರ ಉತ್ತರ ಪಾರ್ಟ್ 6 ಮನೆಯಲ್ಲಿ ಪ್ರೇಮ ನಿವೇದನೆ. ಇದು ಮಂಗಳವಾರ ಸಂಜೆ 6 ಗಂಟೆಗೆ ಬರುತ್ತದೆ. ಇದು ಈ ಸೀರೀಸ್ನ ಅತ್ಯಂತ ರೊಮ್ಯಾಂಟಿಕ್ ಭಾಗ. ಆರ್ಯನ್ ಕೊನೆಗೂ ಐ ಲವ್ ಯು ಅಂತ ಹೇಳುತ್ತಾನೆ. ಪಾರ್ಟ್ 6 ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪ್ರಾರ್ಥನೆಗೆ ಶೇರ್ ಮಾಡಿಕೊಳ್ಳಿ ಮತ್ತು ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ. ನಮ್ಮ ಮುಂದಿನ ಭಾಗ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಭಾಗ ಹೈಲೈಟ್. ಮಧ್ಯರಾತ್ರಿ ಮಳೆಯಲ್ಲಿ ಬಾಸ್ನ ಪ್ರೇಮ ನಿವೇದನೆ. ಪಾರ್ಟ್ 6 ಮಳೆಯಲ್ಲಿ ಪ್ರೇಮ ನಿವೇದನೆ.